ಆವಾಗ ರೋಗ ಮುಕ್ತರಾಗಿರ್ತೀರ, ತುಂಬ ಬೆಳವಣಿಗೆ ಚೆನ್ನಾಗಿರುತ್ತೆ, ಅಭಿವೃದ್ಧಿ ಚೆನ್ನಾಗಿರುತ್ತೆ. ಅನವಶ್ಯಕವಾಗಿ ನೀವು ರೋಗ ರುಜಿನಗಳಿಗೆ ತುತ್ತಾಗಿ ಅದರಿಂದ ಬರೋ ಖರ್ಚುಗಳನ್ನ ಆರಾಮಾಗಿ ಅವಾಯ್ಡ್ ಮಾಡಬಹುದು. ಇದಲ್ಲದೆ ನಿಮಗೆ ಬೇರೆ ಏನಾದ್ರೂ ಸಪೋರ್ಟ್ ಬೇಕು ಅಂತಿದ್ರು ಸ್ವಸಹಾಯ ಸಂಘಗಳ ಮೂಲಕ ಯಾವುದಾದ್ರೂ ನಿಮಗೀಗ ಸ್ವಚ್ಛತೆಯ ರಿಲೇಟೆಡ್ ಆಗಲೇ ನಮಗೇನಾದ್ರೂ ಟ್ರೈನಿಂಗ್ ಬೇಕು, ಆ ಥರ ಇದ್ರೂ ಕೂಡ ನೀವು ಇಲ್ಲಿ ವಿಕಸನ ಸಂಸ್ಥೆಯವರಿದ್ದಾರೆ ಅವ್ರ ಮೂಲಕ ನಮ್ಮನ್ನು ತಲುಪಿದ್ರೆ ನಾವು ಅದಕ್ಕೋಸ್ಕರ ಏನಾದ್ರೂ ಸಹಾಯ ಮಾಡಬೇಕಂತಿದ್ರು ಕೂಡ ಸಹಾಯ ಮಾಡಲಿಕ್ಕೆ ರೆಡಿ ಇದ್ದೇವೆ. ಇಷ್ಟು ಮಾತಾಡಲಿಕ್ಕೆ ನನಗೆ ಅವಕಾಶ ಕೊಟ್ಟ ವೇದಿಕೆ ಮೇಲೆ ಗಣ್ಯರಿಗೆ ಹಾಗೂ ಇಷ್ಟು ತಾಳ್ಮೆಯಿಂದ ಕೇಳಿದ ಎಲ್ಲ ಜನರಿಗೆ ಧನ್ಯವಾದಗಳು. ಮೇಡಮ್, ಸ್ವಚ್ಛತೆ ತುಂಬ ಮುಖ್ಯ ಆಗುತ್ತೆ, ನಾವೆಲ್ಲರೂ ಆರೋಗ್ಯವಾಗಿ ಇರಬೇಕು ಅಂತ ಹೇಳಿದ್ರೆ, ಹಾಗಾಗಿ ಅದಕ್ಕೆ ಹೆಚ್ಚು ಒತ್ತು ಕೊಡಿ ಅಂತೇಳಿ. ಮತ್ತು ನೀವೇನಾದರೂ ಆ ಥರದಲ್ಲಿ ಮಾಡಿದರೆ ಸ್ವಸಹಾಯ ಸಂಘಗಳು, ಉದಾಹರಣೆಗೆ ನಮಗೆ ವರ್ಮಿ ಕಾಂಪೋಸ್ಟ್ ಇಲ್ಲಿರೋ ಎಲ್ಲ ವೇಸ್ಟ್ ಕಲೆಕ್ಟ್ ಮಾಡಿ ನಾವೇ ಒಂದು ವರ್ಮಿ ಕಾಂಪೋಸ್ಟ್ ಮಾಡ್ತೀವಿ, ಬೇಬಿಯಿಂದ ನಾವೇ ಒಂದು ಬ್ರ್ಯಾಂಡ್ ಮಾಡ್ತೀವಿ, ಪ್ಲಾನ್ ಮಾಡ್ಬೋದು. ತುಂಬ ಬೇಡಿಕೆ ಇದೆ, ಎಲ್ಲೆಲ್ಲಿಂದೋ ತರಿಸ್ಕೊಂಡು ಕೊಡ್ತಾ ಇದ್ದಾರೆ, ಆ ಥರದಲ್ಲಿ ಮಾಡ್ಬೋದು. ಅದೇ ಥರದಲ್ಲಿ ಈಗ ಸ್ಯಾನಿಟರಿ ಪ್ಯಾಡ್ಸ್ ಅಂತ ಹೇಳ್ತಾ ಇದ್ರು ಮೇಡಮು, ಅದನ್ನು ಮಾಡ್ಬೋದು. ತುಂಬ ಸಣ್ಣ ಖರ್ಚಿನಲ್ಲಿ ಬರೀ 2-3 ರೂಪಾಯಿಗೆ 10 ರೂಪಾಯಿ ಒಳಗಡೆ ಮಾರುವಂಥ ರೀತಿಯಲ್ಲಿ ಉತ್ಪಾದನೆ ಮಾಡ್ಬೋದು. ಈಗ ಸಂಘಗಳಿಗಾಗಲೇ 10-15 ವರ್ಷ ಆಗಿದೆ. ಇನ್ನು ನಾವು 1 ವರ್ಷದ ಮಕ್ಕಳ ಥರನೇ ಬರೀ ಉಳಿತಾಯ ಸಾಲ ಅಂತ ಇದ್ದರೆ ಅರ್ಥ ಇಲ್ಲ. ನಮ್ಮ ಹೆಜ್ಜೆಗಳು ಹೈಸ್ಕೂಲು, PUC, ಡಿಗ್ರಿಗೆ ಹೋದಾಗ ಹೋಗ್ತಾ ಇರಬೇಕು. ಹಾಗಾಗಿ ಆ ದಿಕ್ಕಿನಲ್ಲಿ ಸ್ವಸಹಾಯ ಸಂಘಗಳು, ಗ್ರಾಮ ಪಂಚಾಯಿತಿ ಖಂಡಿತ ಯೋಚನೆ ಮಾಡಿದರೆ ಇಡೀ ಇಲ್ಲಿಯ ತ್ಯಾಜ್ಯವನ್ನು ನಾವು ಹೇಗೆ ಒಂದು ಸಕಾರಾತ್ಮಕವಾಗಿ ಬದಲಾಯಿಸ್ಬೋದು ಅನ್ನೋದನ್ನು ನಾವು ಖಂಡಿತ